ಇವತ್ತು ನನ್ನ ತಾಯಿ ಬಗ್ಗೆ ಮಾತಾಡ್ತೇನೆ. ನನ್ನ ತಾಯಿ ಬಗ್ಗೆ ನಿಮಗೆ ಎಷ್ಟೋ ದಿನದಿಂದ ಹೇಳಬೇಕು ಅಂತ ಇದ್ದೆ, ಆದ್ರೆ ಹೇಳೋದೇ ಆಗಿಲ್ಲ. ಇವಾಗ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ನನ್ನ ತಾಯಿ ಒಂದು ಮುಗ್ಧ ಜೀವಿ ಇದ್ದಾಗ, ಅವಳು ಒಳಗಡೆನೆ ಅವಳೇ ಇರ್ತಾ ಇದ್ಲು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ, ಬೇರೆಯವರಿಗೆ ಜಗಳ ಆಡ್ತಾ ಇರ್ಲಿಲ್ಲ, ಬೇರೆಯವರಿಗೆ ಚುಗ್ಲಿ ಹಚ್ತಾ ಇರ್ಲಿಲ್ಲ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ಲಿಲ್ಲ. ಹೆಚ್ಚಾಗಿ ಜಾಸ್ತಿ ಯಾರ ಜೊತೆನೂ ಮಾತು ಆಡ್ತಾ ಇರ್ಲಿಲ್ಲ. ಆದ್ರೆ ಕೊನೆಗೆ ನನ್ನ ತಾಯಿ ಮಾತಾಡದೇ ಇರೋ ಹಾಗೆ ಆಯ್ತು. ಅದು ಇರ್ಲಿ, 2 ವರ್ಷದಿಂದ ನನ್ನ ತಾಯಿಗೆ ಅನ್ನ ಮೆಲ್ದು ನುಂಗೋಗ್ ಬರ್ತಾ ಇರ್ಲಿಲ್ಲ. ನನ್ನ ತಾಯಿಗೆ ತಿನ್ನಕ್ ಬರ್ತಾ ಇಲ್ವಲ್ಲಪ್ಪ, ಮನ್ಸಿಗೆ ಇಷ್ಟಪಟ್ಟಿದ್ದು ಅಂತ ಹೇಳಿ ನಾನೇ ಒಂದ್ ಸ್ವಲ್ಪ ದಿವಸ ತಿನ್ನೋಕೆ ಅನ್ನ ಸೇರ್ತಾ ಇರ್ಲಿಲ್ಲ ಗೈಸಂಗೆ. ಅಂದ್ರೆ ಇವಾಗ ಹುಷಾರಾಗಿದ್ದಾರೆ, ಆದ್ರೆ ಅಷ್ಟೊಂದು ಆಕ್ಟಿವ್ ಆಗಿಲ್ಲ. ಅಂತಿರ್ಬೋದು ನಮ್ ತಾಯಿನೂ ಮುಗ್ದೇನೆ ಇದ್ದಾಳೆ ಅಂತ. ತಾಯಿಯಂದಿರು ಒಳ್ಳೆಯವರೇ ಇರ್ತಾರೆ ಗೈಸ್, ಆದ್ರೂ ನಮ್ ತಾಯಿ ಎಲ್ರಿಗಿಂತ ಸ್ವಲ್ಪ ಜಾಸ್ತಿನೇ ಒಳ್ಳೆಯವಳು. ಯಾಕಂತಂದ್ರೆ ನಮ್ ತಂದೆ ಕುಡಿದು ಬಂದು ಹೊಡೆದು ಜಗಳ ಆಡ್ತಿರೋವಾಗ ನನ್ನ ತಾಯಿ ಮೇಲೆ ಸೀಮೆಣ್ಣೆ ಹಾಕಿದ್ದ. ಆಗ್ಲೂ ನನ್ನ ತಾಯಿ ಯಾರೆದ್ರು ನಿಂತು ಮಾತಾಡಿಲ್ಲ. ಆಕಿ ಸೀಮೆಣ್ಣೆ ಯಾಕೋ ಸೂರ್ದೆ ಅಂತ ಎದೆ ಮೇಲಿಂದ ಕಾಲರ್ ಹಿಡಿದು ಕೇಳಿಲ್ಲ ಗಾಯ. ನಾನು ಹೋಗಿ ಕೇಳೋವರೆಗೂ ತಾಯಿ ಒಟ್ಟು ಮಾತೇ ಆಡಿರ್ಲಿಲ್ಲ. ನನ್ನ ತಾಯಿ ಬಗ್ಗೆ ಯೋಚನೆ ಮಾಡಿ, ಅವಳು ಎಷ್ಟು ಒಳ್ಳೆವಳು ಅಂತ ಅನ್ನೋದಕ್ಕಿಂತ ಎಷ್ಟು ಮುಗ್ದೆ ಅಂತ. ನಮ್ಮ ಊರಲ್ಲಿ ಅಂತ ಇದ್ರು ಇಷ್ಟೊಂದು ಅಗವ್ ಮಾಡ್ತಾನೆ, ಮೀನ್ಸ್ ಕ್ವಾಟ್ಲೆ ಕೊಡ್ತಾನೆ ಇವನೇನ್ ಮುಂದೆ ತಾಯಿಗೆ ನೋಡ್ಕೋತಾನೆ ಅಂತ ಇದ್ರು. ಈಗ ಅವರೇ ಶಾಕ್ ಆಗಿದ್ದಾರೆ, ಇವನ್ ತಾಯಿನ ಇವ್ನು ಎಷ್ಟು ಲವ್ ಮಾಡ್ತಾನೆ ಅಂತ. ನಂಗೂ ಮೊದ್ಲು ಗೊತ್ತಿರ್ಲಿಲ್ಲ, ಇವಾಗ್ಲೇ ಗೊತ್ತಾಯ್ತು ನನ್ನ ತಾಯಿಗೆ ಇಷ್ಟೊಂದು ಲವ್ ಮಾಡ್ತೀನಿ ಅಂತ. ನಾನಲ್ಲ, ಈ ಪ್ರಪಂಚದಲ್ಲಿ ಬದುಕ್ತಿರೋ ಪ್ರತಿ ಒಂದು ಮಗುನೂ ಅವನ್ ತಾಯಿಗೆ ಲವ್ ಮಾಡ್ತಾನೆ, ಮಾಡ್ಲೇಬೇಕು. ಮಾಡಿಲ್ಲ ಅಂತಂದ್ರೆ ಆ ತಾಯಿಗೆ ಇವನು ಯಾವತ್ತೂ ಮಗ ಆಗಿರ್ಲಿಲ್ಲ. ಇದೇನ್ ಮೊಳಕಲ್ ಸೇವೆ ಮಾಡಿದಿನಲ್ಲ ಈ ತಾಯಿಗೆ, ಅದು ಬಹಳ ಕಮ್ಮಿನೇ ಗೈಸ್. ನನ್ನ ದೇಹಕ್ಕೆ ಅದು ಏನೋನೇ ಆಗಿಲ್ಲ. ಆದ್ರೂ ಆ ತಾಯಿ ಕೃಪೆಯಿಂದ ಆಗ್ಲಿ, ಯಾರ್ದೋ ಒಂದು ಕೃಪೆಯಿಂದ ಆಗ್ಲಿ, ನನ್ನ ತಾಯಿ ಸ್ವಲ್ಪ ಏನಾದ್ರೂ ಬಾಯಲ್ಲಿ ಮೆಲ್ದು ನುಗ್ತಾ ಇದ್ದಾಳೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಏನೋ ನಿಮ್ಮೆಲ್ಲ ನಂಬಿಕೆ ಇಟ್ಟಿದ್ದೀವಿ, ಒಳ್ಳೇದು ಮಾಡ್ತೀಯಾ ಅಂತ ಅನ್ಕೊಂಡಿದೀವಿ. ನಮಗ್ ಕೆಟ್ಟದ್ ಮಾಡು, ಆದ್ರೆ ನಮ್ಮನ್ನ ನಂಬಿದವ್ರಿಗೆ ಯಾವತ್ತೂ ಕೆಟ್ಟದ್ ಮಾಡ್ಬಿಡ್ಲಿಕ್ಕೆ ಹೋಗ್ಬೇಡ. ಥ್ಯಾಂಕ್ ಯು.